ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಸುಸ್ವಾಗತ. ಸೊ ಯಾರೆಲ್ಲ KCET ಎಕ್ಸಾಮ್ ಬರೆದಿರಾ, ಸೊ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದರೆ ಕ್ಲಾಸಿಕ್ ಸ್ಟೂಡೆಂಟ್ಗಳಿಗೆ ಸೊ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೋಬೇಕಂತ ಹೇಳಿದ್ದಾರೆ. ಅದು ಬಂದುಬಿಟ್ಟು ನಿಮಗೆ 16ನೇ ತಾರೀಕಿಂದ 22ನೇ ತಾರೀಕುವರೆಗೂ ನೀವು ಮಲ್ಲೇಶ್ವರಮಲ್ಲಿ ಇರತಕ್ಕಂಥ KAಗೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಬೇಕಂತ ಅನ್ಕೊಂಡಿದ್ರು. ಬಟ್ ಇವಾಗ ಸೊ KAದವರು ಒಂದು ಹೊಸ ಒಂದು ಅಪ್ಡೇಟ್ ಕಳಿಸಿದ್ದಾರೆ. ಅದು ಏನಪ್ಪ ಅಂತಂದರೆ, ಸೊ UGCET ಅರ್ಜಿಯಲ್ಲಿ ಕ್ಲೇಮ್ ನಾಟ್ ವೆರಿಫೈಡ್ ಎಂದು ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಮುದ್ರಿತವಾಗಿರೋ ಅಭ್ಯರ್ಥಿಗಳ ಗಮನಕ್ಕೆ ಅಂತ ಸೊ ದಿನಾಂಕ 21/5/2020 ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ ಹಾಜರಾಗಿ ಪರಿಶೀಲನೆ ಪೂರ್ಣಗೊಳಿಸಿಕೊಳ್ಳಲು ಸೂಚಿಸಿದೆ. ಸೊ ನೀವು ಮಲ್ಲೇಶ್ವರಮಲ್ಲಿ ಅಂದರೆ ಬೆಂಗಳೂರಲ್ಲಿ ಇರತಕ್ಕಂಥ ಒಂದು KE ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ನಿಮ್ಮ ಹತ್ತಿರದ ನೀವು ಎಲ್ಲಿ ಕಾಲೇಜ್ ಕಲಿತಿದ್ದೀರಾ ಕಾಲೇಜಿಗೆ ಹೋಗ್ಬೋದು, ಅಥವಾ ನಿಮ್ಮ ಹತ್ತಿರದ ಸರ್ಕಾರಿ ಕಾಲೇಜಲ್ಲಿ ನೀವು ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೋಬೇಕಂತ ಹೇಳಿದ್ದಾರೆ. ಇಲ್ಲಿ ನೋಡಿ, CET 2026 ಆನ್ಲೈನ್ ಮೂಲಕ ನೋಂದಣಿ ಮಾಡಿದ ನಂತರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ದಾಖಲಿಸುವ SCT SAT ಸಂಖ್ಯೆ ಮೂಲಕ ವ್ಯಾಸಂಗ ವಿವರಗಳನ್ನು ಪಡೆದು ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಎಂದು ಮುದ್ರಿತವಾಗಿರುವ ಅಭ್ಯರ್ಥಿಗಳು ಪರಿಶೀಲನೆಗೆ ಹಾಜರಾಗುವ ಅವಶ್ಯಕತೆ ಇಲ್ಲ ಎಂದು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಆದರೆ ಕರ್ನಾಟಕದಲ್ಲಿ 1ರಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿರುವ ಮೀಸಲಾತಿ ಅಥವಾ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಓದಿರುವ ಮೀಸಲಾತಿ ಅಥವಾ 1ರಿಂದ 12ನೇ ತರಗತಿವರೆಗೆ 10 ವರ್ಷ ಓದಿ ತಮಿಳು, ತೆಲುಗು, ಕೋಡವ ಭಾಷೆ ಅಲ್ಪಸಂಖ್ಯಾತ ಮೀಸಲಾತಿ ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತ ಮುಸ್ಲಿಂ, ಕ್ರಿಶ್ಚಿಯನ್ ಮೀಸಲಾತಿ ಕ್ಲೇಮ್ ಮಾಡಿದಲ್ಲಿ ಕ್ಲೇಮ್ ನಾಟ್ ವೆರಿಫೈ ಎಂದು ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಮುದ್ರಿತವಾಗಿರುವಂಥ ಅಭ್ಯರ್ಥಿಗಳು ಅರ್ಜಿದಾರರ ಕಾಲೇಜು ಅಥವಾ ಯಾವುದೇ ಸರ್ಕಾರಿ ಕಾಲೇಜಿನಲ್ಲಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಪರಿಶೀಲನೆ ಮಾಡಿಕೊಳ್ಳಲು ಅನೇಕ ಬಾರಿ ಸೂಚಿಸಲಾಗಿದೆ. ಆದಾಗೂ ಇನ್ನೂ ಕೆಲವು ಅಭ್ಯರ್ಥಿಗಳು ಪರಿಶೀಲನೆಗೆ ಪೂರ್ಣಗೊಳಿಸುವುದಿಲ್ಲ. ಈ ಮೇಲ್ಕಂಡ ಅಭ್ಯರ್ಥಿಗೆ ಕಟ್ಟಡ ಕಡೆ ಅವಕಾಶ ನೀಡಲಾಗಿದೆ. ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಮಾತ್ರ ಎಲ್ಲ ಅಗತ್ಯ ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆಗೆ ದಿನಾಂಕ 21/5/2022 ಹಾಜರಾಗಿ ಪರಿಶೀಲನೆ ಪೂರ್ಣಗೊಳಿಸಲು ಸೂಚಿಸಿದೆ. ಸೊ ಏನಪ್ಪ ಅಂತಂದರೆ, ಅದು ನಿಮ್ಮದು KA ಅಪ್ಲಿಕೇಶನ್ ಅಂದರೆ KCET ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಅದು ಏನು ಬರಬೇಕು, ಕ್ಲೇಮ್ಡ್ ನಾಟ್ ವೆರಿಫೈ ಅಂತ ಬಂದಿರುತ್ತೆ. ಏನಪ್ಪ ಅಂದರೆ ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮಾಧ್ಯಮ ಕ್ಲೇಮ್ಡ್ ನಾಟ್ ವೆರಿಫೈ ಅಂತ ಬರಬೇಕು, ಮತ್ತು ರೂರಲ್ ಅಂದರೆ ಗ್ರಾಮೀಣ ಮಾಧ್ಯಮ ಕ್ಲೇಮ್ ನಾಟ್ ವೆರಿಫೈ ಅಂತ ಬರಬೇಕು. ಈ ಥರ ಬಂದರೆ ನೀವು ಕ್ಲಾಸ್ A ಅಲ್ಲಿ ಬರ್ತೀರ ತಾನೇ, ನೀವು KE ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಹೋಗಬೇಕಪ್ಪ ಅಂತಂದರೆ ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಯಾವುದೇ ಗೌರ್ಮೆಂಟ್ ಕಾಲೇಜಲ್ಲಿ ಅಲ್ಲಿ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೋಬೇಕು. ಅಲ್ಲಿ ಏನು ಹೋಗಬೇಕಪ್ಪ ಅಂತಂದರೆ, ನೀವು 1 to 10 ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನೀವು ಎಲ್ಲಿ ಕಲ್ತಿದ್ದೀರಾ ಅದು ಸ್ಟಡಿ ಸರ್ಟಿಫಿಕೇಟ್ ಬೇಕು. ಮತ್ತು ನೀವು ಕನ್ನಡ ಮಾಧ್ಯಮದಲ್ಲಿ 1ರಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮ ನೀವು ಅಂದರೆ ಅಲ್ಲಿ ಸರ್ಟಿಫಿಕೇಟ್ ತೊಗೊಂಡ್ಬೇಕು. ಕನ್ನಡ ಮಾಧ್ಯಮ ಅಂತ ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ನಲ್ಲಿ ಅಲ್ಲಿ ಬರೆದು ಕೊಟ್ಟಿರ್ತಾರೆ, ಸ್ಕೂಲ್ ಹೋಗಿ ನೀವು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಬೇಕಾಗಿದೆ ನಮಗೆ ಅಂತ ಅಲ್ಲಿ ಬರೆದು ಕೊಡ್ತಾರೆ. ಸೊ ಅಲ್ಲಿ ನೀವು ಏನು ಮಾಡಬೇಕು, ಅದಿಟ್ಟು ಕನ್ನಡ ಮಾಧ್ಯಮ ಸರ್ಟಿಫಿಕೇಟು ಮತ್ತು ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟು ಮತ್ತು SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಹೋಗೋ ಅವಶ್ಯಕತೆ ಇಲ್ಲ. ಬಟ್ SLC ಮಾರ್ಕ್ಸ್ ಕಾರ್ಡು ಮತ್ತು KCET ಅಪ್ಲಿಕೇಶನ್ ಫಾರ್ಮ್ ಮತ್ತು KCET ಹಾಲ್ ಟಿಕೆಟ್ ತೊಗೊಂಡು ಹೋಗಬೇಕಾಗುತ್ತೆ. ಮತ್ತು ಒಂದು ನೀವು ಕೆಲವೊಂದಿಷ್ಟು ಫೋಟೋ ಕೂಡ, ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ತೊಗೊಂಡು ಹೋಗಿ. ಓಕೆ ಫ್ರೆಂಡ್ಸ್, ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಇದೆ, ಮಿಸ್ ಮಾಡ್ಕೊ ಹೋಗಬೇಡಿ. ಒಂದು ವೇಳೆ ನೀವು KCET ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಲ್ಲಪ್ಪ ಅಂತಂದರೆ ಏನಾಗುತ್ತೆ ಅಂದರೆ, ಸೊ ನಿಮಗೆ KCET ರಿಸಲ್ಟ್ ಅನೌನ್ಸ್ ಆಗಲ್ಲ. ಯಾಕಪ್ಪ KCET ರಿಸಲ್ಟ್ ಅನೌನ್ಸ್ ಆಗುತ್ತೆ, ಬಟ್ ಅಲ್ಲಿ ನಿಮಗೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಏನು ಅದರಿಂದ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಅದಕ್ಕೋಸ್ಕರ ಅದು ನಿಮಗೆ ವೆರಿಫೈ ಆಗಿಲ್ಲ, ಕ್ಲೇಮ್ ನಾಟ್ ವೆರಿಫೈ ಬಂದರೆ ಅದು ನಿಮಗೆ ಅನ್ವಯ ಆಗಲ್ಲ. ಅಂದರೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಅವರು ನಿಮಗೆ ಆ್ಯಡ್ ಮಾಡಲ್ಲ. ಒಂದು ವೇಳೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಒಂದು ವೇಳೆ ಸರ್ಟಿಫಿಕೇಟ್ ಅದು ಆ್ಯಡ್ ಆದರೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗೋದು ಖಚಿತ ಇದೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಹತ್ತಿರದ ಕಾಲೇಜಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ಇನ್ನೂ ನಿಮಗೆ ಒಳ್ಳೆ ಆಪರ್ಚುನಿಟಿ ಇದೆ, ಯೂಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಒಳ್ಳೆ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.